ಎಲ್ಲರಿಗೂ ನಮಸ್ಕಾರ. ನೂತನವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ರಾಜ್ಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ಕುಟುಂಬದ ಎಲ್ಲ ಸೋದರರೇ ಹಾಗೂ ನನ್ನ ಗುರು ಹಿರಿಯರೇ, ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂಥ ಇನ್ನೊಬ್ಬ 2026ನೆಯ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗುರುಗಳು ಆಗಿರ್ತಕ್ಕಂಥ ರಾಮಸ್ವಾಮಿ ಸಾರ್ ಅವರಿಗೆ ನಮಸ್ಕರಿಸುತ್ತಾ, ಸೋದರ ಸುರೇಶ್ ಹಲಿಗೆ ಅವರಿಗೆ ಸ್ವಾಗತಿಸುತ್ತಾ, ಮತ್ತು ದಯಾನಂದಮ್ ಅವರಿಗೂ, ರಮೇಶ್ ಅವರಿಗೂ, ಗಂಗಾಧರ್ ಅವರಿಗೂ, ಶಿಲೇಧರ್ ಸರ್ ಅವರಿಗೂ, DM ಸರ್ ಅವರಿಗೂ, ಎಲ್ಲ ನನ್ನ ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತಿಸುತ್ತಾ, ತಮ್ಮೆಲ್ಲರ ಇಚ್ಛೆ ಅನುಸಾರವಾಗಿ, ನಿಮ್ಮೆಲ್ಲರ ಆಶೀರ್ವಾದ ಅನುಸಾರವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಈ ರಾಜ್ಯದ ಮೂಲೆ ಮೂಲೆಗೂ ತಲುಪ್ತಕ್ಕಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ಹಲವಾರು ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿವೆ. ಯಾಕೆ ಇಂಥ ಕೆಲಸ ಮಾಡಲ್ಲ, ಇದು ಯಾಕೆ ಸಂಘಟನೆ ಇಂಥ ಕೆಲಸ ಮಾಡುತ್ತೆ ಅಂತಕ್ಕಂಥ ನಿಮ್ಮ ಹಲವಾರು ಜನಗಳನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ನಾವು ಕೇವಲ ಈ ಸಂಘಟನೆಯಿಂದ ದುಡ್ಡು ಮಾಡಲಿಕ್ಕಾಗಲಿ, ಸಂಘಟನೆಯ ಪ್ರಚಾರ ಮಾಡಲಿಕ್ಕಾಗಿ ಈ ಸಂಘಟನೆಯನ್ನು ಕಟ್ಟಲಿಲ್ಲ. ದೀನ ದಲಿತರ, ದುರ್ಬಲ ವರ್ಗದವರ, ಬಡ ಪತ್ರಕರ್ತರ ಮಕ್ಕಳ ಕಲ್ಯಾಣಕ್ಕಾಗಿ ಈ ಕರ್ನಾಟಕ ಪ್ರೆಸ್ ಕ್ಲಬ್ ಅನ್ನು ಕಟ್ಟಿವೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಏಕೆ ಅಂತಂದ್ರೆ, ಕೇವಲ ಮಾಧ್ಯಮದ ಪತ್ರಕರ್ತರು ವರ್ಷಕ್ಕೊಂದ್ಸರಿ ಕಾರ್ಡ್ ತಗೊಂಡ್ರು, ರಿನ್ಯೂವಲ್ ಮಾಡ್ಕೊಂಡ್ರು, ಅವ್ರ ಕೂತ್ರು, ವರದಿ ಮಾಡಿದ್ರು, ತದನಂತರ ಮತ್ತು ರಿನ್ಯೂವಲ್ ಆಯಿತು ಮತ್ತು ನಾನು ಅದು ಸರಿಯಾದ ಕೆಲಸ ಅಲ್ಲ. ಯಾಕೆ ಅಂತಂದ್ರೆ, ನಾವು ನಮ್ಮ ಜೀವನಕ್ಕಾಗಿ ನೋಡ್ತಕ್ಕಂಥವ್ರು ನಾವು ಕೇವಲ ಒಬ್ಬ ಪತ್ರಕರ್ತರಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನು ನಮ್ಮ ಕುಟುಂಬದ ಸದಸ್ಯ ಅನ್ನೋ ಒಂದು ರೀತಿ ಒಳಗೆ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ನಿಂದ ಅವ್ರು ಯಾವುದೇ ರಾಜ್ಯದ ಮೂಲೆಯ ಕೊನೆ ಭಾಗದಲ್ಲಿದ್ದರೂ ಕೂಡ ಅವ್ರನ್ನ ಭೇಟಿ ಮಾಡ್ತಕ್ಕಂಥ, ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸ ಯಾವುದಾರೆ ಅದು ಸಂಘಟನೆ ಮಾಡಿದೆ ಅಂದರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಅಂತಕ್ಕಂಥದ್ದು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆ ಅಂತಂದರೆ, ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ನನ್ನ ಹಿರಿಯ ಸೋದರ ಹಲ್ಗಿ ಸುರೇಶ್ ಅವರು ಹೇಳಿದರು, ಕೊರೋನಾದಲ್ಲಿ ಮನೆಯಿಂದ ಹೊರಗೆ ಬಂದರೆ ಹೇಗಪ್ಪ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ದಯಾನಂದ್ ಸರ್ ಅವರು, ರಮೇಶ್ ಅವರು, ಹಲ್ಗಿ ಸುರೇಶ್ ಅವರು ಕೂಡ ಒಂದು ದಿನನೂ ಕೂಡ ನಮ್ಮ ಮನೆಯಲ್ಲಿ ನಾವು ಕುಂತಿಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲಿ ಅಡ್ಡಾಡಿ ಅವ್ರ ಆರೋಗ್ಯ ವಿಚಾರವಾಗಿರ್ಬೋದು, ಸಣ್ಣ ಪುಟ್ಟ ಧನ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವ್ರ ಮಕ್ಕಳಿಗೆ ಮೊಬೈಲ್ ಇಲ್ಲ, ಆನ್ಲೈನ್ ಕ್ಲಾಸ್ ಇದೆ ಅಂದಾಗ ಕೂಡ ಅವರಿಗೆ ಮೊಬೈಲ್ ಕೊಡಿಸಿರ್ತಕ್ಕಂಥದ್ದಾಗಿರ್ಬೋದು, ಹಲವಾರು ನಮ್ಮದೇ ಆದ ಅಳುವ ಸೇವೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ತಮ್ಮ ಮುಂದೆ ಬಂದು ನಿಂತಿದ್ದೇವೆ. ನಾವೇನು ವಿಚಾರ ಮಾಡಿದ್ವಿ, ಕೇವಲ ಪತ್ರಿಕೆಯಲ್ಲಿ ವರದಿ ಮಾಡಿಕೊಂಡು ಸುಮ್ಮನಿದ್ದು ಬಿಡೋಣ, ಇಲ್ಲ ID ಕಾರ್ಡ್ ಕೊಟ್ಬಿಟ್ಟು ಸುಮ್ಮನಿರೋದ? ಮತ್ತೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಸಮಿತಿ, ಎಲ್ಲ ಸಲಹಾ ಸಮಿತಿ ಮಂಡಳಿ ಮತ್ತು ರಾಜ್ಯ ಅಧ್ಯಕ್ಷರು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿ, ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರಿಗೆ ಪ್ರತಿ ವರ್ಷ ಅವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥದ್ದು ಎಲ್ಲರ ವಿಚಾರದಲ್ಲಿ ಬಂದು, ಪ್ರತಿ ವರ್ಷದಲ್ಲಿ ಕೂಡ 2 ಸರಿ ವೈದ್ಯರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ರಾಜ್ಯದ ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯರನ್ನ, ಶಿಕ್ಷಕರನ್ನ ಗುರುತಿಸಿ ಅತಿ ಹೆಚ್ಚು ಗೌರವಿಸಿರ್ತಕ್ಕಂಥ ಸಂಘಟನೆ ಅದು ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಅಂತಕ್ಕಂಥ ನಾನು ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ, ಕೇವಲ ನಾವು ಪತ್ರಕರ್ತರು ID ಕಾರ್ಡಿಗೆ ಯಾವುದೋ ಒಬ್ಬ ರಾಜಕಾರಣಿ ತಪ್ಪು ಮಾಡಿದೆ, ಯಾವುದೋ ಒಬ್ಬ ಮನುಷ್ಯ ತಪ್ಪು ಮಾಡಿದೆ ಬರೆಯೋದಷ್ಟೇ ನಮ್ಮ ಕೆಲಸ ಅಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಷ್ಟಗಳಿಗೆ ಶಿಕ್ಷಕರು, ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳನ್ನ ವಿದ್ಯಾವಂತರನ್ನಾಗಿ ಮಾಡಿ, ರಾಜಕಾರಣಿಗಳನ್ನಾಗಿ ಮಾಡಿ, DC ಇವತ್ತು ರಾಜ್ಯದ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಕರು.
ತದನಂತರ ರಾಜ್ಯದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಗ್ರಾಮೀಣ ಭಾಗ ಆಗಿರ್ಬೋದು, ರಾಜ್ಯ ಭಾಗ ಆಗಿರ್ಬೋದು, ಜಿಲ್ಲಾ ಯಾವುದೇ ಕೇಂದ್ರದಲ್ಲಿ ಕೂಡ ಹೋದ್ರೆ ವೈದ್ಯರ ಪಾತ್ರ ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು. ಅವ್ರನ್ನ ಗುರುತಿಸಿ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆ ಶಿಕ್ಷಕರ ಆಶೀರ್ವಾದನೋ, ಆ ವೈದ್ಯರ ಆಶೀರ್ವಾದನೋ, ತಾಯಿ ಭುವನೇಶ್ವರ ಆಶೀರ್ವಾದನೋ, ನಿಮ್ಮೆಲ್ಲರ ಹಾರೈಕೆಯನ್ನು ಇವತ್ತು ರಾಜ್ಯದ ಮನೆ ಮಾತಾಗ್ಲಿಕ್ಕೆ ಕರ್ನಾಟಕ ಪ್ಲಸ್ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೂತನವಾಗಿ 2026 ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ತಮ್ಮ ತಮ್ಮ ಕೆಲಸವಾದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನನ್ನ ಕರ್ನಾಟಕ ಪ್ರೆಸ್ ಕ್ಲಬ್ನ ಎಲ್ಲ ಸೋದರರಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಮಾಡೋಣ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ, ನನಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಪ್ರೆಸ್ ಕ್ಲಬ್ನ ಕಾರ್ಯವೈಖರಿಗಳನ್ನು ತಮ್ಮ ಮಾತುಗಳಲ್ಲಿ ನಮಗೆ ಉಣಬಡಿಸಿದ ಬಿಚ್ಕತ್ತಿ ಕಾಜೆ ಹುಸೇನ್ರವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ನಂದಕುಮಾರ್ ಅವರು ಕೂಡ 2 ಮಾತುಗಳನ್ನ ಆಡಬೇಕು ಅಂತೇಳಿ ಶ್ರೀಯುತರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ.